Maki sounds ಮಡಿಕೇರಿಯ ಐತಿಹಾಸಿಕ ದಸರಾ ಉತ್ಸವಕ್ಕೆ ಆಗಮಿಸಿರುವ ನಾಡಿನ ಸಮಸ್ತ ಭಕ್ತಾದಿಗಳಿಗೂ ಪ್ರವಾಸಿ ಮಿತ್ರರಿಗೂ ಎಲ್ಲ ರೀತಿಯ ಸಹಕಾರ ನೀಡಿದ ಪೊಲೀಸ್ ಇಲಾಖೆ, ಮಾಧ್ಯಮ ಮಿತ್ರರು, ವಿದ್ಯುತ್ ಇಲಾಖೆ, ನಗರ ದಸರಾ ಸಮಿತಿ ಹಾಗೂ ದಶಮಂಟಪಗಳ ತೀರ್ಪುಗಾರರಿಗೂ ಕುಂದರಮೊಟ್ಟೆ ಶ್ರೀ ಚೌಟಿ ಮಾರಿಯಮ್ಮ ದೇವಾಲಯದ ಆಡಳಿತ ಮಂಡಳಿ ಹಾಗೂ ದಸರಾ ಉತ್ಸವ ಸಮಿತಿಯವರಿಂದ 49ನೇ ವರ್ಷದ ಅದ್ದೂರಿಯ ದಸರಾ ಉತ್ಸವಕ್ಕೆ ಸ್ವಾಗತ ಸುಸ್ವಾಗತ. 49ನೇ ವರ್ಷಾಚರಣೆಯ ಈ ಸುಸಂದರ್ಭದಲ್ಲಿ ಸಂಪೂರ್ಣ ಮಹಾಶಿವ ಪುರಾಣದಿಂದ ಆಯ್ದ ಅಂಧಕಾಸುರನ ಚರಿತೆ ಎಂಬ ಕಥಾ ಸಾರಾಂಶವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ. 49 ವರ್ಷಗಳ ಕಾಲ ನಮಗೆ ತನು ಮನ ಧನ ಸಹಾಯ ನೀಡಿ ಸಹಕರಿಸಿದ ನಾಡಿನ ಸಮಸ್ತ ಭಕ್ತಾದಿಗಳಿಗೂ ಹೃದಯ ತುಂಬಿದ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇವೆ. ಕೈಲಾಸದಲ್ಲಿ ಪಾರ್ವತಿ ದೇವಿಯ ಬೆವರ ಹನಿಯಿಂದ ಜನಿಸಿದ ಅಂಧಕನು ಶಿವನ ವರಪ್ರಸಾದದಿಂದ ಹಿರಣ್ಯಾಕ್ಷನಿಗೆ ದತ್ತು ಪುತ್ರನಾಗಿ ಬೆಳೆದು ಬ್ರಹ್ಮದೇವನಿಂದ ತನ್ನ ಮನೋಭಿಲಾಷೆಗಳ ವರ ಪಡೆದು ಮಧೋನ್ಮತನಾಗಿ ತ್ರಿಲೋಕಕ್ಕೆ ಕಂಟಕನಾಗುತ್ತಾನೆ. ತನ್ನ ಮಾತೆಯ ಮೇಲೆಯೇ ಮೋಹಿತನಾಗಿ ಪರಮೇಶ್ವರನಿಂದ ಬದಲಾಗುವ ಸಂದರ್ಭ ಬ್ರಹ್ಮನ ಅಣತಿಯಂತೆ ಶಿವಗಣಾಧಿಪತ್ಯ ಪಡೆಯುತ್ತಾನೆ. ಕಾರಣ ಭೂಮಂಡಲದಲ್ಲಿ ಕೊಂಚ ಏರುಪೇರಾಯಿತು ಅಷ್ಟೇ. ಗಾಬರಿಯಾಗದಿರು. ಇಲ್ಲ ಪರಮೇಶ್ವರ, ನನ್ನ ಗಾಬರಿಯಿಂದ ಉಂಟಾದ ಬೆವರ ಹನಿಯಿಂದ ಶಿಶುವೊಂದು ಜನನವಾಗಿದೆ. ಅದೇ ನನ್ನ ತಳಮಳಕ್ಕೆ ಕಾರಣ. ಪಾರ್ವತಿ, ಕಾಲಘಟ್ಟದಲ್ಲಿ ಏನೇನು ನಡೆಯಬೇಕೋ ಆ ಕಾರ್ಯಗಳೆಲ್ಲವೂ ಯಥವತ್ತಾಗಿ ನಡೆದೇ ತೀರುತ್ತದೆ. ನಿನ್ನ ಸಂಕಲ್ಪವಿಲ್ಲದೆ ಜನಿಸಿರುವ ಈ ಶಿಶುವಿಗೆ ನೀನೇ ಒಂದು ದಾರಿ ತೋರುವಂತವಳಾಗು. ಪ್ರಭು, ನಿಮ್ಮ ನುಡಿಗಳಲ್ಲಿ ಆಂತರ್ಯ ಅಡಗಿರುತ್ತದೆ. ಭೂಮಂಡಲವೇ ಅಂಧಕಾರದಲ್ಲಿ ಇರುವಾಗ ಜನಿಸಿದ ಇವನು ಅಂಧಕನಾಗಿರುತ್ತಾನೆ. ಆದ್ದರಿಂದ ಇವನಿಗೆ ಅಂಧಕ ಎಂದು ನಾಮಧೇಯ ಮಾಡಿ ಸಖಿಯರೊಂದಿಗೆ ಸಲಹವು ನೀಡಿದರಾಯಿತು. ನೀಲಕಂಠ, ಪಾರ್ವತಿ ಪರಮೇಶ್ವರರಿಗೆ ನಮೋ ನಮಃ. ನಿಮ್ಮ ದರ್ಶನದಿಂದ ನನ್ನ ಜನ್ಮ ಪಾವನವಾಯಿತು. ಧನ್ಯನಾದೆ ಪಾರ್ವತಿ ಪರಮೇಶ್ವರ, ಧನ್ಯನಾದೆ. ಹಿರಣ್ಯಾಕ್ಷ, ಸಕಲ ಸಂಪತ್ತು, ರಾಜಭೋಗಗಳು, ಅಷ್ಟ ದಿಕ್ಪಾಲಕರು, ಪತ್ನಿ ಸಂಸಾರ ನಿನ್ನಲ್ಲಿರುವಾಗ
ಈ ಘೋರ ತಪಸ್ಸಿನ ಕಾರಣವಾದರೂ ಏನು? ಪರಮೇಶ್ವರ, ಭೋಗಗಳು, ಅಷ್ಟ ದಿಕ್ಪಾಲಕರು, ನಗ, ನಾಣ್ಯ, ವಜ್ರ ವೈಡೂರ್ಯಗಳು, ಪತ್ನಿ, ಸಂಸಾರ ಏನಿದ್ದರೂ ಏನು ಪ್ರಯೋಜನ ಶಂಕರ? ಇದಕ್ಕೆಲ್ಲ ಅಧಿಪತಿಯಾಗಲು ಪುತ್ರ ಸಂತಾನವಿಲ್ಲದಾಯ್ತಲ್ಲ ಕರುಣಾಕರ. ಚಿಂತಿಸದಿರು ಹಿರಣ್ಯಾಕ್ಷ. ನಿನ್ನ ಚಿಂತೆಗೆ ಕಾರಣವಾದ ಸಮಸ್ಯೆಗೆ ಪರಿಹಾರವೊಂದು ಇದ್ದೇ ಇರುತ್ತದೆ. ಕೈಲಾಸದಲ್ಲಿ ನಾನು ವಿಹಾರದಲ್ಲಿರುವಾಗ ಪತ್ನಿ ಪಾರ್ವತಿ ದೇವಿಯ ತುಂಟತನದ ಫಲವಾಗಿ ಪುತ್ರನೋರ್ವ ಜನಿಸಿ ಸಖಿಯರೊಂದಿಗೆ ಕೈಲಾಸದಲ್ಲಿ ಬೆಳೆಯುತ್ತಿದ್ದಾನೆ. ಅವನನ್ನೇ ನಿನಗೆ ಪ್ರಸಾದಿಸುತ್ತೇನೆ. ಅಲ್ಲಿಗೆ ನಿನ್ನ ಪುತ್ರ ಸಂಕಲ್ಪ ನೆರವೇರುವುದು. ತಥಾಸ್ತು. ಪಾರ್ವತಿ ಪರಮೇಶ್ವರರ ಪುತ್ರನನ್ನು ಸಲಹುವ ಭಾಗ್ಯ ನೀಡಿರುವ ನಿಮಗೆ ಧನ್ಯೋಸ್ಮಿ ಕರುಣಾಮಯಿ, ಧನ್ಯೋಸ್ಮಿ. ಕಾಲಘಟ್ಟದಲ್ಲಿ ಹಿರಣ್ಯಾಕ್ಷನನ್ನು ಮಹಾವಿಷ್ಣುವು ವರಹಾವತಾರ ತಾಳಿ ವಧಿಸುತ್ತಾನೆ. ನಂತರ ಅಂಧಕನಿಗೆ ಪಟ್ಟಾಭಿಷೇಕವಾಗುತ್ತದೆ. ಆದರೆ ದತ್ತುಪುತ್ರನಾದ ಅಂಧಕನ ಪಟ್ಟಾಭಿಷೇಕವನ್ನು ಸಹಿಸಲಾಗದ ಹಿರಣ್ಯಾಕ್ಷನ ಸಹಚರರು ಅಂಧಕನನ್ನು ರಾಜ್ಯದಿಂದ ಹೊರಗಟ್ಟುತ್ತಾರೆ. ದಿಕ್ಕೇ ತೋಚದ ಅಂಧಕನು ಅಲೆದಾಡುತ್ತಿರುವಾಗ ಏಕಾಂಗಿಯಾಗಿ ಭೂಪರ್ಯಟನೆ ಮಾಡುತ್ತಿರುವೆಯಾ? ನಾರದ ಮಹರ್ಷಿಗಳಿಗೆ ನಮೋ ನಮಃ. ತ್ರಿಲೋಕ ಸಂಚಾರಿಯಾದ ನಿಮಗೆ ತಿಳಿಯದ್ದೇನಿದೆ ಮಹರ್ಷಿಗಳೇ? ಆ ಕಪಟ ಹರಿಯು ವರಹಾರೂಪವನ್ನು ತಾಳಿ ನನ್ನ ತಂದೆಯನ್ನು ವಧೆಗೈದ. ನಂತರ ನನಗೆ ಪಟ್ಟಾಭಿಷೇಕವಾಯಿತು. ಆದರೆ ನನ್ನ ತಂದೆಯ ಸಹಚರರೆಲ್ಲ ಸೇರಿ ನೀನು ಹಿರಣ್ಯಾಕ್ಷನ ದತ್ತು ಪುತ್ರನೆಂದು, ನೀನೊಬ್ಬ ಅಂಧನೆಂದು ನನ್ನನ್ನು ರಾಜ್ಯದಿಂದ ಹೊರಗಟ್ಟಿದರು ಸ್ವಾಮಿ. ಅಂಧಕನಾದ ನನಗೆ ದಿಕ್ಕೇ ತೋಚದಂತಾಗಿದೆ. ನಾರಾಯಣ ನಾರಾಯಣ. ಚಿಂತಿಸದಿರು ಅಂಧಕ. ಸಮಸ್ಯೆಗಳಿಗೆ ಪರಿಹಾರವೊಂದು ಇದ್ದೇ ಇರುತ್ತದೆ. ನಿನ್ನನ್ನು ಅಂಧಕನಾಗಿ ಸೃಷ್ಟಿಸಿದ ಆ ಬ್ರಹ್ಮನನ್ನೇ ತಗೋಬೇಕು. ನಿನ್ನ ಸಂಕಷ್ಟಗಳನ್ನ ನಿವಾರಿಸಿಕೊಂಡರಾಯಿತು. ನಾರಾಯಣ ನಾರಾಯಣ. ಧನ್ಯವಾದ ನಾರದ ಮಹರ್ಷಿಗಳೇ, ಧನ್ಯವಾದ. ಸಂಕಷ್ಟದ ಸಮಯದಲ್ಲಿ ಸರಿಯಾದ ಸಲಹೆಯನ್ನೇ ನೀಡಿದ್ದೀರಿ. ನಮೋ ನಮಃ. ಈಗಲೇ ತೆರಳಿ ಬ್ರಹ್ಮನ ಕುರಿತು ತಪೋನಿರತನಾಗುತ್ತೇನೆ. ಓಂ ಬ್ರಹ್ಮದೇವಾಯ ನಮಃ. ಓಂ ಬ್ರಹ್ಮದೇವಾಯ ನಮಃ. ಓಂ ಬ್ರಹ್ಮದೇವಾಯ ನಮಃ. ಓಂ ಬ್ರಹ್ಮದೇವಾಯ ನಮಃ. ಓಂ ಅಂಧಕ, ನಿನ್ನ ಘೋರ ತಪಸ್ಸಿಗೆ ಮೆಚ್ಚಿರುವೆ. ಏನು ನಿನ್ನ ಬೇಡಿಕೆ? ಎಲ್ಲಿ ಎಲ್ಲಿ ಬ್ರಹ್ಮದೇವ, ನಮೋ ನಮಃ. ನಮೋ ನಮಃ. ನಿಮಗೆ ತಿಳಿಯದೇನಿದೆ ಸೃಷ್ಟಿಕರ್ತ? ನನ್ನನ್ನು ಸೃಷ್ಟಿಸಿದ ತಮ್ಮನ್ನು ನೋಡುವ ಭಾಗ್ಯವು ನನ್ನಲ್ಲಿ ಇಲ್ಲವಾಯಿತೆ. ತಮ್ಮನ್ನು ನೋಡುವ ಭಾಗ್ಯ ನನ್ನದಾಗಬೇಕು. ರಾಜ ಭೋಗಗಳಿದ್ದರೂ ಯಾವುದನ್ನು ಅನುಭವಿಸಲಾಗದ ಸಂಕಟದಲ್ಲಿದೆ. ಇನ್ನು ಈ ಕ್ಷಣದಿಂದ ನನ್ನ ಮನೋಭಿಲಾಷೆಯಂತೆ ಎಲ್ಲವೂ ನಡೆಯಬೇಕು. 3 ಲೋಕಗಳಲ್ಲಿ ನಿಮ್ಮಿಂದ ಸೃಷ್ಟಿಯಾದ ಯಾವ ಜೀವರಾಶಿಯಿಂದಲೂ ನನಗೆ ಮರಣವೇ ಬಾರದಂತೆ ವರವ ಕರುಣಿಸು ದೇವ. ಅಂಧಕ, ನಿನ್ನ ಮನೋಭಿಲಾಷೆ ಎಲ್ಲೇ ಮೀರದಂತೆ ನಡೆದುಕೋ. ತಥಾಸ್ತು. ತಪೋಬಲದಿಂದ ಬ್ರಹ್ಮನನ್ನು ಒಲಿಸಿ ಪರಾಕ್ರಮಿಯಾಗಿರುವೆ. ಭೂಮಂಡಲವನ್ನು
ನಿನ್ನ ಹಿಂದಾಲಕರಾಗಿರುತ್ತೇವೆ, ಕ್ಷಮಿಸು. ಬ್ರಹ್ಮನು ನೀಡಿದ ವರ ಪರೀಕ್ಷೆಯಾಯಿತು. ನನ್ನನ್ನು ಮಣಿಸುವವರು ಈ ತ್ರಿಲೋಕದಲ್ಲಿ ಯಾರೂ ಇಲ್ಲ. ಇನ್ನು ನನ್ನ ಪಯಣ ಕೈಲಾಸಕ್ಕೆ. ಏನಿ ಸೌಂದರ್ಯ! ಇವಳನ್ನು ನನ್ನವಳಾಗಿಸಿಕೊಳ್ಳಲೇಬೇಕು. ಏ ಸುಂದರಿಯೇ, ನಿನ್ನ ರೂಪರಾಶಿಗೆ ನಾನು ಮಾರು ಹೋಗಿರುವೆ. ನನ್ನ ರಾಜ್ಯಕ್ಕೆ ನೀನು ರಾಣಿಯಾಗಲೇಬೇಕು. ನೀನು ನನ್ನನ್ನು ವರಿಸಲೇಬೇಕು. ಏ ದಾನವನೇ, ಯಾರು ನೀನು? ಏನು, ನಾನು ಯಾರೆಂದು ಕೇಳಿದೆಯಾ? ನಾನು ಹಿರಣ್ಯಾಕ್ಷನ ವೀರಪುತ್ರ, ದೇವಲೋಕವನ್ನೇ ಜಯಿಸಿ ಬಂದಿರುವ ಅಂಧಕಾಸುರ. ಎಲವೋ ಅಂಧಕಾಸುರ, ನಾನು ಯಾರು
ಕಾರಣಳಾದವಳ ಮೇಲೆಯೇ ಮೋಹಿತನಾಗಿರಬೇಕು. ದುಷ್ಟ ಗುಣಗಳಿಂದ ದುರಾಂಕಾರಿಯಾದ ನಿನ್ನನ್ನು ವಧೆಗೊಳಿಸದಿದ್ದರೆ 3 ಲೋಕಕ್ಕೆ ಕಂಟಕವಾಗುವುದರಲ್ಲಿ ಸಂಶಯವೇ ಇಲ್ಲ. ಸಿದ್ಧನಾಗು ಯುದ್ಧಕ್ಕೆ. ನಿನ್ನ ಕೋಪಾಗ್ನಿಯಿಂದ ಅಂಧಕನನ್ನು ತುತ್ತು ಬೂದಿಯಾಗಿಸಬೇಡ. ಅವನ ವರಬೇಡಿಕೆ ಅವನ ಮನೋಭಿಲಾಷೆಯಂತೆ ಎಲ್ಲವನ್ನ ಪಡೆಯುವುದು. ಆದರೆ ಅತಿಯಾದ ದುರಾಲೋಚನೆಯಿಂದ ಇಷ್ಟೆಲ್ಲ ಅವಾಂತರವಾಯಿತು. ಅವನ ಜನ್ಮಕ್ಕೆ ಕಾರಣವಾದ ಮಾತೃ ಪಿತೃವಿಂದ ಅವನ ವಧೆಯಾಗುವುದು ಸರಿಯಲ್ಲ. ಅವನನ್ನು ಮನ್ನಿಸು ಶಂಕರ, ಮನ್ನಿಸು. ಧನ್ಯೋಸ್ಮಿ ಬ್ರಹ್ಮದೇವ, ಧನ್ಯೋಸ್ಮಿ. ವರಬಲದಿಂದ ಮದೋನ್ಮತನಾದ ನಾನು ಜನ್ಮ ನೀಡಿದ ಮಾತೆಯ ಮೇಲೆಯೇ ಮೋಹಿತನಾದೆ. ನನ್ನಿಂದ ಮಹಾಪರಾಧವಾಯಿತು. ನನ್ನ ಎಲ್ಲ ಆಸೆ ಆಕಾಂಕ್ಷೆಗಳನ್ನು ತೊರೆದು ಇನ್ನು ಮುಂದೆ ತಂದೆ ಪರಮೇಶ್ವರನ ಗಣಗಳನ್ನು ಕೂಡಿ ಲೋಕ ಕಲ್ಯಾಣಕ್ಕಾಗಿ ಮುಡಿಪಾಗಿರುತ್ತೇನೆ. ನನ್ನ ಎಲ್ಲ ಪಾಪಗಳನ್ನು ಮನ್ನಿಸಿ ನನ್ನನ್ನು ಅನುಗ್ರಹಿಸಿ.